ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ನಮ್ಮ ಸರ್ಕಾರದ ನಮಗೂ ಏಜ್ ಅಡ್ವೊಕೇಟ್ ಜನರಲ್ ಇರ್ತಾರೆ, ಸರ್ಕಾರದ ವಕೀಲರು ಇರ್ತಾರೆ, ಅದಕ್ಕೂ ಇನ್ನೂ ಸೀನಿಯರ್ ವಕೀಲರು ಇರ್ತಾರೆ. ಅವ್ರ ಹತ್ರ ಮಾಹಿತಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೋದು ಅನ್ನೋದು ಇದ್ರ ಮೇಲೆ ಕಾನೂನು ಹೋರಾಟವನ್ನು ಇದ್ರ ಮೇಲೆ ನಾವು ಹಿಂದೆ ಕೆಲವೊಂದು ವಿಚಾರ ಘಟನೆಗಳನ್ನ ನೋಡಿದಾಗ ಯಡಿಯೂರಪ್ಪ ಅವರಿದ್ದಾಗ ಈ ಥರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಬಿಜೆಪಿಯಿಂದ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಕೇಳೋದು ಅವ್ರ ಹಕ್ಕು, ಅವ್ರು ಕೇಳ್ಬೋದು. ಆದರೆ ಸಿದ್ದರಾಮಣ್ಣ ಅವರು 40-45 ವರ್ಷ ಅವರ ರಾಜಕೀಯ ಚರಿತ್ರೆಯಲ್ಲಿ ಇದುವರೆಗೂ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಯಾವತ್ತೂ ಬಂದಿಲ್ಲ. ಇವತ್ತು ಅವ್ರ ಮೇಲೆ ಏನು ಕಪ್ಪು ಚುಕ್ಕೆ ಯಾವುದೂ ಇಲ್ಲ, ಅವ್ರ ಮೇಲೆ ಇವತ್ತೂ ಯಾವುದೂ ಇಲ್ಲ ಅವ್ರ ಮೇಲೆ. ಈ ವಿಚಾರಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರ ಮಿಸಸ್ದು ಜಮೀನು 3.5 ಎಕರೆ ಜಮೀನನ್ನು ಲೇಔಟ್ ಮಾಡಿ ಮಾರ್ಬಿಡ್ತಾರೆ ಮೂಡಾದವರು. ಅದಕ್ಕೆ ಬದಲಿಯಾಗಿ ನಾವು ಮಾರ್ಬಿಟ್ಟಿದ್ದೀವಿ, ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬದಲಿಯಾಗಿ ಬೇರೆ ಜಾಗದಲ್ಲಿ ಸೈಟಿಗೆ ಕೊಡ್ತಾರೆ. ಅದು ಸಿದ್ದರಾಮಣ್ಣ ಅವರು ಸರ್ಕಾರದಲ್ಲಿ ಇದ್ದಾಗ, ಇವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಕೊಟ್ಟಿರುವಂಥದ್ದಲ್ಲ, BJP ಸರ್ಕಾರ ಇದ್ದಾಗ ಕೊಟ್ಟಿರುವಂಥದ್ದು. ಏನಾದ್ರು ಇವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಕೊಟ್ಟಿದ್ರ, BJP ಸರ್ಕಾರದಲ್ಲಿ ಕೊಟ್ಟಿದ್ರು. ಮೊನ್ನೆ ಅದನ್ನು ಹೇಳಿದ್ರ, ಹಂಗೂ ನಿಮ್ಮ ಸೈಟಿಗೆ ತಗೋಬೇಕಂದ್ರೆ ನೀವು ವಾಪಸ್ ತಗೊಳ್ಳಿ ಸೈಟ್ಗಳು, ನನಗೆ ಏನು ಇವತ್ತು ವರ್ಕ್ ಇದೆ, ನನ್ನ ಜಮೀನು ದುಡ್ಡು ಕೊಟ್ಬಿಡಿ ಅಂತ ಹೇಳಿದಾರಲ್ಲ. ಇದು ತಪ್ಪ? ಇದು ನೀವೇ ರಾಜಕೀಯ ಕೊಡ್ಬೋದಾ ಇದನ್ನ? ಅವ್ರೇನು ತಪ್ಪು ಮಾಡಿಲ್ಲ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಇವ್ರಿಗೂ ಆ ಜಮೀನಿಗೂ ಸಂಬಂಧ ಇಲ್ಲ ಅನ್ನೋದ್ರ ಬಗ್ಗೆ ಓದಿರೋರಿಗೆ ಎಷ್ಟು ಗೊತ್ತಿರುತ್ತೋ ನಮಗೂ ಏನೋ ಅಷ್ಟು ಅದರಲ್ಲಿ ಕಾನೂನು ಬಗ್ಗೆ ಸ್ವಲ್ಪ ಗೊತ್ತಿದೆ. ಯಾಕಂದರೆ ನಾವು ಜಮೀನುಗಳು ತೆಗೆದು ಕೇಸುಗಳು ಕೋರ್ಟ್ಗೆ ಓಡಾಡಿ ಎಲ್ಲವನ್ನು ಮಾಡಿರ್ತೀವಿ. ಅದರಿಂದ ನಮಗೂ ಸ್ವಲ್ಪ ಅದ್ರ ಬಗ್ಗೆ ಇದೆ. ಯಾರೋ ಒಬ್ಬ ಸಾಮಾನ್ಯ ಪ್ರಜೆ ಹೋಗಿ ಗವರ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅದ್ರ ಮೇಲೆ ಈ ರೀತಿಯಲ್ಲಿ ಮಾಡೋದು ನಾನು ಖಂಡಿಸ್ತೆ. ಒಂದು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, TJ ಅಬ್ರಾಮ್ ಏನೋ ಅವ್ರ ಹೆಸರು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿ, ಅವ್ರು ಮೊದಲು ಕೊಟ್ಟಿದ್ದು ಅವರು TJ ಅಬ್ರಾಮ್ ಮೊದಲು ಕೊಡ್ತಾರೆ. TJ ಅಬ್ರಾಮ್ ಕೊಟ್ಟಿರೋ ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ಅವರಿಗೆ 20-25 ಲಕ್ಷ ಪೆನಾಲ್ಟಿ ಹಾಕಿ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಅವರಿಗೆ 20-25 ಲಕ್ಷ ಎಲ್ಲಾದರೂ ಪೆನಾಲ್ಟಿ ಹಾಕಿರೋದು ನೋಡಿದ್ರೆ ಕೇಳ್ಪಟ್ಟಿದ್ದೀನಿ, ಯಾರಿಗಾದ್ರು ಕೇಳ್ಪಟ್ಟಿದ್ದೀರ? ಅದರಿಂದ ಒಂದು ಅವರು ಆ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ಇವತ್ತು ಗವರ್ನರ್. ಇನ್ನೊಂದು ವಿಚಾರ ಏನಂದ್ರೆ, ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಏನಾದರೂ ಆ ರೀತಿಯಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರೆ ಒಂದು ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆಗೆ ಕೊಡಬೇಕಾಗಿದೆ. ಇವಾಗ ನಮ್ಮದೇ ಇದೆ, SIT ಇದೆ, ಲೋಕಾಯುಕ್ತ ಇದೆ, COD ಇದೆ, CBI ಇದೆ. ಈ ಥರ ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆಗೆ ಇವರು ಗವರ್ನರ್ ಅವರು ವಹಿಸಿ ಆ ತನಿಖೆ ಸಂಸ್ಥೆ ವರದಿ ಕೊಟ್ಟಾಗ ಹೌದು ಇವರು ಮಾಡಿದ್ದಾರೆ ಅಥವಾ ಮಾಡಿಲ್ಲ, ಆ ವರದಿ ಮೇಲೆ ಇವರೇನಾದರೂ ಪ್ರಾಸಿಕ್ಯೂಷನ್ಗೆ ಇದು ಪರ್ಮಿಷನ್ ಕೊಟ್ಟಿದ್ರೆ ಒಳ್ಳೆಯದು ಅಂತ. ಇದು ರಾಜಕೀಯ ದುರುದ್ದೇಶದಿಂದ ಕೊಟ್ಟಿರುವಂಥ ಒಂದು ಇದು ಇಲ್ಲ. ಯಾವುದಾದ್ರು ಒಂದು ತನಿಖೆ ಸಂಸ್ಥೆ ಕೊಟ್ಟು ಆ ತನಿಖೆ ಸಂಸ್ಥೆ ಎಲ್ಲ ತನಿಖೆಯನ್ನು ಮಾಡಿ ಹೌದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ರೆ ಆವಾಗ ಇವರು ಪ್ರಾಸಿಕ್ಯೂಷನ್ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಇದು ರಾಜಕೀಯ ಉದ್ದೇಶದಿಂದ ಕೊಟ್ಟಿರುವಂಥದ್ದು ಅಂತ ನಾನು ಇದನ್ನು ಖಂಡಿಸ್ತೀನಿ. ಆಗಿತ್ತು ಆದರೆ ಕೊಟ್ಟಿರೋದೇ BJP ಅವಧಿನಲ್ಲಿ, BJP ಅವರು ಇದು ಮಾಡಿ ಕೊಟ್ಟಿರುವಂಥದ್ದು. ಅವತ್ತು ಮೂಡ ಚೇರ್ಮನ್ BJP ಅವರು ಇದ್ರು, MLAs BJP ಅವರು ಇದ್ರು. ಅವಾಗ ಎಲ್ಲರೂ ಬಂದ್ಬಿಟ್ಟಲ್ಲಿ ಸರ್ಕಾರನೂ ಅವ್ರದೇ ಇತ್ತು. ಬೈತಿ ಬಸವರಾಜ್ ಅವರು ಮಿನಿಸ್ಟರ್ ಇದ್ರು ಆ ಟೈಮಲ್ಲಿ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ರು, ಆ ಟೈಮಲ್ಲಿ ಕೊಟ್ಟಿರೋದು ಇದೆಲ್ಲ. ಅಂದ್ರೆ ಇವರು ಬೇಕು ಅಂತ ಇವರೇ ಕೊಟ್ಟು ಇವರೇ ಇವತ್ತು ಅದನ್ನ ಗಲಾಟೆ ಮಾಡಿ ಹಿಂಗ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಇವತ್ತು ಈ ರೀತಿಯಲ್ಲಿ ಮಾಡಿದ್ರೆ ಇದು ಯಾವ ಲೆಕ್ಕದಲ್ಲಿ ನ್ಯಾಯ? ನೀವೇ ರಾಜೀನಾಮೆ ಕೊಡಬಾರ್ದು. ಕೊಡೋದಕ್ಕೆ ನಾವೆಲ್ಲ ವಿರೋಧ. ರಾಜೀನಾಮೆ ಕೊಡಲ್ಲ ಸಿದ್ದರಾಮಯ್ಯ ಅವ್ರು. ಯಾಕೆ ಕೊಡಲ್ಲ ಅಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಹೇಳಿ, ಯಾಕೆ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ? ಅಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲೂ ಕೆಲವರು ಸಿದ್ದರಾಮಯ್ಯನವ್ರು ನಿಲ್ಲಿಸೋದಕ್ಕೆ ಅಂತ ಇಲ್ಲ. ಯಾರು ಕಾಂಗ್ರೆಸ್ ಯಾರು ಕುತಂತ್ರ ಇಲ್ಲ, ಕಾಂಗ್ರೆಸ್ನಲ್ಲಿ ಯಾರು ಆ ರೀತಿಯಲ್ಲಿಲ್ಲ. ನಮ್ಮ ಗಮನ ಎಲ್ಲ ಒಂದೇ ಕಡೆ ಇದೆ, ಅಭಿವೃದ್ಧಿ ಕಡೆ ನಮ್ಮ ಗಮನ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಭಿವೃದ್ಧಿ ಮಾಡಬೇಕು ಅಂತ ಗಮನ ಬಿಟ್ಟರೆ ಅವ್ರನ್ನ ಇಳಿಸ್ಬೇಕು, ಇವ್ರನ್ನ ಕುಂಡಿಸ್ಬೇಕು ಅನ್ನೋವಂಥದ್ದು ನಿಜವಾಗ್ಲೂ ನಾನಂದ್ರೆ ಇದು ಮೀಡಿಯಾ ಮುಂದೆ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾ ಇರೋ ಮಾತಲ್ಲ. ಇದು ಒರಿಜಿನಲ್ ಆಗಿ 100% ಭಾಗ ಅವ್ರು ನಿಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶ ಯಾರಿಗೂ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ ಸರ್.